ತಾವು ಬಿಜೆಪಿಗೆ ಮತ್ತೆ ವಾಪಸ್ ಹೋಗೋ ಬಗ್ಗೆ ಒಂದಷ್ಟು ಚರ್ಚೆಗಳು ಶುರುವಾಗಿದೆ ಸರ್. ಏನಾದರೂ ಆ ಥರದ ಒಂದಷ್ಟು ಈಗ ಬಿ ಜೆ ಪಿ ಎಮ್ ಎಲ್ ಗಳೇ ಬ್ಯಾನ್ ಹತ್ತಾರೆ. ನಾನು ನಿನ್ನೆ ಒಂದು 4-5 ಎಮ್ ಎಲ್ ಗಳು ಬಂದಿದ್ರು ನಾನು ಬಲ್ಲಿ, ನೀವು ಬರೆಯಬೇಕಂತೇಳಿ ನಾ ಹೇಳಿದೆ. ನಾನು ವಿರೋಧ ಪಕ್ಷ ನಾಯಕ ಮಾಡಬೇಕು, ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಿದ್ರೆ ಬರ್ತೀನಿ, ಇಲ್ಕಂತ ಬರೋದಿಲ್ಲ ಅಂತೇಳಿ ಸುಮ್ಮನೆ ಅಲ್ಲಿ ಪುಕ್ಷಟ್ ಹೋಗಿ ನಾವು ವಿಜೇಂದ್ರ ಜಿ ಅವ್ರ ಮುಂದೆ ಕೈ ಕೊಟ್ಕೊಂಡು ಎಲ್ಲ ಆಗ್ತೀವಿ ನಾವು. ಉತ್ತರ ಕನ್ನಡದ ನಮ್ಮ ಕೈಗೆ ಒಂದು 5 ವರ್ಷ ಕೊಡಲಿ ಕರ್ನಾಟಕ ಸರ್ಕಾರ. ಯಾರು ಹಾರಾಡ್ತಾರಲ್ಲ ಅವರು, ಜಿಗಿದಾಡ್ತಾರಲ್ಲ, ನಮ್ಮ ಗಣಪತಿ ಮೆಕ್ಕಲ್ಲಿ ಹೋಗ್ಯಾರ, ಇವ್ರನ್ನ ಎಲ್ಲಿ ಕಳಿಸ್ತೀವಿ. ಈಗ ಆಲ್ಮಟ್ಟಿ 5 ವರ್ಷ ಕಂಪ್ಲೀಟ್ ಮಾಡ್ತೇನೆ. ನಾ ರೊಕ್ಕ ತಿಲ್ಲಿಲ್ಲ ತಿಳ್ಕೊರಿ, ತಾನೇ ಅಭಿವೃದ್ಧಿ ಆಗ್ತದೆ ಕರ್ನಾಟಕ. ನಾನೇ ನೋನು 10,000 ರೂಪಾಯಿ ಪೊಲೀಸ್ ಟ್ರಾನ್ಸ್ಫರ್ ರೊಕ್ಕ ತಿಂದ್ರೆ ಕರ್ನಾಟಕ ಉತ್ತರ ಕನ್ನಡ ಅಭಿವೃದ್ಧಿ ಹೆಂಗೆ ಆಗ್ತದೆ? ನಿಮಗೊಂದು ಇತಿಮಿತಿ ಇರಬೇಕು. ಮುಖ್ಯಮಂತ್ರಿಗಳು ಆದವ್ರಿಗೆ ಅಲ್ಲಿ ಒಂದು ಕಲ್ಪನೆ ಇರಬೇಕು, ಅವನು ವಿಷನ್ ಇರಬೇಕು. ಬೀದರ್ನಿಂದ ಚಾಮರಾಜನಗರವರೆಗೆ, ಕೋಲಾರನಿಂದ ಕೊಡಗಿನ ವಿರಾಜಪೇಟೆವರೆಗೆ ನಾನು ಮುಖ್ಯಮಂತ್ರಿ ತಿಳ್ಕೊಬೇಕು. ಇವು ಮುಖ್ಯಮಂತ್ರಿ ಆಗ್ತಾವೆ, ತಮ್ಮ ವಿಧಾನಸಭಾ ಅಭಿವೃದ್ಧಿ ಮಾಡೋದ್ರಾಗೆ ಹೋಗ್ತಾರೆ. ಪುಣ್ಯಾತ್ಮ ಶಿಕಾರಿಪುರ ಜಿಲ್ಲಾ ಕೇಂದ್ರ ಮಾಡೋದ್ದ, ಅದು ಇನ್ನೊಂದು ಸ್ವಲ್ಪ ಸೈಡ್ ಬಿಟ್ಟಿದ್ರೆ ಬೆಂಗಳೂರು ರಾಜಧಾನಿ ಶಿಕಾರಿಪುರ. ಅಂದರೆ ಈ ಮೀನ್ ಮೈಂಡೆಡ್ಡು ಈ ದೇಶದ ದುರಂತ. ಅಂದ್ರೆ ನಾನು ರೈಲ್ವೆ ಮಂತ್ರಿ ಇದ್ದೆ, ಅಲ್ಲಿಯೂ ನಿತೀಶ್ ಕುಮಾರ್ ಹಿಂಗೆ ಪ್ರತಿಯೊಂದು ಹಣ ಒಯ್ದು ಬಿಹಾರಕ್ಕೆ ಹಾಕೋದು. ಮಮತಾ ಬ್ಯಾನರ್ಜಿ ರೈಲ್ವೆ ಮಂತ್ರಿದು, ಆಕೆ ಏನೂ ಕೆಲಸ ಇಲ್ಲ, ಬರೀ ಒಯ್ದು ಪಶ್ಚಿಮ ಬಂಗಾಳಕ್ಕೆ ಹಾಕೋದು. ಏನಾರು ಕೆಲಸ ಕರ್ನಾಟಕ ಚಲೋ ಮಾಡಿದಂತ ಜಾರ್ಜ್ ಫರ್ನಾಂಡಿಸ್. ಈ ಕೊಂಕಣ್ ರೈಲ್ವೆ ಏನಾಯ್ತಲ್ಲ, ಪಾಪ ಜಾರ್ಜ್ ಫರ್ನಾಂಡಿಸ್ ಒಬ್ಬ ನಮ್ಮ ದೇಶದಲ್ಲಿ ಒಬ್ಬ ಒಳ್ಳೆಯ ವಾಜಪೇಯಿ ಕಾಲದಲ್ಲಿ ನಾನು ನೋಡಿದ್ದು ಜಾರ್ಜ್ ಫರ್ನಾಂಡಿಸ್ರನ್ನ. ಬಹುಶಃ ಭಾರತ ಸರ್ಕಾರದಲ್ಲಿ ಗೇಟ್ ಇಲ್ಲಾರ ಮನೆ ಯಾರ್ದಾದ್ರು ಈ ದೇಶನಾಗಿದ್ದರೆ ಬೇಕಾದ ಅವ್ರ ಬೆಡ್ರೂಮಿಗೆ ಹೋಗುವಂಥ ಅವಕಾಶ ಕೊಟ್ಟವ್ರು ಈ ದೇಶನಾಗ ಇಬ್ಬರು, ಒಂದು ಜಾರ್ಜ್ ಫರ್ನಾಂಡಿಸು, ಒಂದು ನಿತಿನ್ ಗಡ್ಕರಿ. ಇವತ್ತು ನಿತಿನ್ ಗಡ್ಕರಿ ಅವ್ರ ಮನೆಗೆ ಹೋದ್ರೆ ನಿಮ್ಗೆ ಸೀದಾ ಅವನು ಚೇಂಬರ್ಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಉಳ್ಕಿದವ್ರು ಅಪಾಯಿಂಟ್ಮೆಂಟೇ ಸಿಗೋದಿಲ್ಲ ಕೇಂದ್ರದಾಗ. ಇಂಥ ಒಳ್ಳೆಯವ್ರು ಅದಾರ, ಆದ್ರೆ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡೋದಿಲ್ಲ. ಪಾಪ ಜಾರ್ಜ್ ಫರ್ನಾಂಡಿಸ್ ಎಷ್ಟು ಒಳ್ಳೆಯ ಮನುಷ್ಯ. ಡಿಫೆನ್ಸ್ ಮಿನಿಸ್ಟ್ರ್ ಇದ್ದರು, ನಾವು ಹೋಗಿದ್ದೆ ಒಂದು ರೈಲ್ವೆ ಪ್ರಾಜೆಕ್ಟ್. ನಿತೀಶ್ ಕುಮಾರ್ ರೈಲ್ವೆ ಮಂತ್ರಿ ಇದ್ದರು, ನಾ ಏನೋ ಮಂತ್ರಿ ಆಗಿದ್ದಿಲ್ಲ. ಅವ್ರ ನಾಯಿ ಅವ್ರ ಮಗಳು ಕೂತಿತ್ತು, ಜಾರ್ಜ್ ಫರ್ನಾಂಡಿಸು ಬುಕ್ಕ ಓದ್ಕೋತ ಕೂತಿದ್ರು. ನಾ ಬಿಜಾಪುರದ ಹೇಳಿದೆ, ಅವ್ರಿಗೆ ಪೂರ್ತಿ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ರು. ಅಂಥ ವ್ಯಕ್ತಿ ಮೇಲೆ ಅಂಥ ಪ್ರಾಮಾಣಿಕಿದ್ದು ಒಬ್ಬ ಡಿಫೆನ್ಸ್ ಮಿನಿಸ್ಟ್ರ್ ಮ್ಯಾಗ ಆ ಸೈನಿಕರ ಶವಪೇಟೆ ಒಳಗೆ ಕಮಿಷನ್ ತಿಂದಾರ ಅಂತ ಹೇಳಿದ್ರಲ್ಲ, ಇದಕ್ಕಿಂತ ಆರೋಪ ಮಾಡೋ ಅಂತ ಈ ದೇಶನಾಗ ಒಳ್ಳೆಯವ್ರು ಕಾಲಿಲ್ಲ. ಇವತ್ತು ನಿತಿನ್ ಗಡ್ಕರಿ ಫ್ರೀ ಹ್ಯಾಂಡ್ ಕೊಡ್ರಿ ನೋಡೋಣ. ಈ ದೇಶದಲ್ಲಿ ಒಂದು ಹೊಸ ಇಷ್ಟೆಲ್ಲ ರೋಡ್ಸ್ ಆಗ್ಯಾವಲ್ಲ ಇಲ್ಲಿ ದೇಶನಾಗ. ವಾಜಪೇಯಿ ಅವ್ರು ಹಿಡಿದ್ರು ಇಲ್ಲಿ ತನಕ ಏನು ರೋಡ್ ಆಗ್ಯಾವಲ್ಲ. ವಾಜಪೇಯಿ ಅವ್ರ ಕಾಲದಾಗ ನಿತಿನ್ ಗಡ್ಕರಿ ಅವರು ಮಹಾರಾಷ್ಟ್ರದ PWD ಮಿನಿಸ್ಟ್ರ್ ಇದ್ದರು. ಅವಾಗ ಅವ್ರು ಮುಖ್ಯಮಂತ್ರಿ ಸಡಕ್ ಯೋಜನಾ ತೊಗೊಂಡು ಬಂದಿದ್ರು. ಅದೇ ಮಾಡಲನ್ನು ವಾಜಪೇಯಿ ಅವರು ಪ್ರಧಾನಮಂತ್ರಿ ಸಡಕ್ ಯೋಜನಾ ತಂದರು. ಈ 4 ಲೈನ್ ಗೋಲ್ಡನ್ ಕ್ವಾರ್ಟರ್ ಲೈನ್ ಇವೆಲ್ಲ ಆಗ್ಯಾವಲ್ಲ. ನಮ್ಮ ಈ ಕೋಲ್ಹಾಪುರ ನಾವು ನೋಡ್ತೀವಲ್ಲ, ಇವೆಲ್ಲ ವಾಜಪೇಯಿ ಕಾಲದಲ್ಲಿ ಗಡ್ಕರಿ ಅವರ ಕನಸಿನ ರಸ್ತೆಗಳು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ತಾವು ಬಿಜೆಪಿಗೆ ಮತ್ತೆ ವಾಪಸ್ ಹೋಗೋ ಬಗ್ಗೆ ಒಂದಷ್ಟು ಚರ್ಚೆಗಳು ಶುರುವಾಗಿದೆ ಸರ್. ಏನಾದರೂ ಆ ಥರದ ಒಂದಷ್ಟು ಈಗ ಬಿ ಜೆ ಪಿ ಎಮ್ ಎಲ್ ಗಳೇ ಬ್ಯಾನ್ ಹತ್ತಾರೆ. ನಾನು ನಿನ್ನೆ ಒಂದು 4-5 ಎಮ್ ಎಲ್ ಗಳು ಬಂದಿದ್ರು ನಾನು ಬಲ್ಲಿ, ನೀವು ಬರೆಯಬೇಕಂತೇಳಿ ನಾ ಹೇಳಿದೆ. ನಾನು ವಿರೋಧ ಪಕ್ಷ ನಾಯಕ ಮಾಡಬೇಕು, ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಿದ್ರೆ ಬರ್ತೀನಿ, ಇಲ್ಕಂತ ಬರೋದಿಲ್ಲ ಅಂತೇಳಿ ಸುಮ್ಮನೆ ಅಲ್ಲಿ ಪುಕ್ಷಟ್ ಹೋಗಿ ನಾವು ವಿಜೇಂದ್ರ ಜಿ ಅವ್ರ ಮುಂದೆ ಕೈ ಕೊಟ್ಕೊಂಡು ಎಲ್ಲ ಆಗ್ತೀವಿ ನಾವು. ಉತ್ತರ ಕನ್ನಡದ ನಮ್ಮ ಕೈಗೆ ಒಂದು 5 ವರ್ಷ ಕೊಡಲಿ ಕರ್ನಾಟಕ ಸರ್ಕಾರ. ಯಾರು ಹಾರಾಡ್ತಾರಲ್ಲ ಅವರು, ಜಿಗಿದಾಡ್ತಾರಲ್ಲ, ನಮ್ಮ ಗಣಪತಿ ಮೆಕ್ಕಲ್ಲಿ ಹೋಗ್ಯಾರ, ಇವ್ರನ್ನ ಎಲ್ಲಿ ಕಳಿಸ್ತೀವಿ. ಈಗ ಆಲ್ಮಟ್ಟಿ 5 ವರ್ಷ ಕಂಪ್ಲೀಟ್ ಮಾಡ್ತೇನೆ. ನಾ ರೊಕ್ಕ ತಿಲ್ಲಿಲ್ಲ ತಿಳ್ಕೊರಿ, ತಾನೇ ಅಭಿವೃದ್ಧಿ ಆಗ್ತದೆ ಕರ್ನಾಟಕ. ನಾನೇ ನೋನು 10,000 ರೂಪಾಯಿ ಪೊಲೀಸ್ ಟ್ರಾನ್ಸ್ಫರ್ ರೊಕ್ಕ ತಿಂದ್ರೆ ಕರ್ನಾಟಕ ಉತ್ತರ ಕನ್ನಡ ಅಭಿವೃದ್ಧಿ ಹೆಂಗೆ ಆಗ್ತದೆ? ನಿಮಗೊಂದು ಇತಿಮಿತಿ ಇರಬೇಕು. ಮುಖ್ಯಮಂತ್ರಿಗಳು ಆದವ್ರಿಗೆ ಅಲ್ಲಿ ಒಂದು ಕಲ್ಪನೆ ಇರಬೇಕು, ಅವನು ವಿಷನ್ ಇರಬೇಕು. ಬೀದರ್ನಿಂದ ಚಾಮರಾಜನಗರವರೆಗೆ, ಕೋಲಾರನಿಂದ ಕೊಡಗಿನ ವಿರಾಜಪೇಟೆವರೆಗೆ ನಾನು ಮುಖ್ಯಮಂತ್ರಿ ತಿಳ್ಕೊಬೇಕು. ಇವು ಮುಖ್ಯಮಂತ್ರಿ ಆಗ್ತಾವೆ, ತಮ್ಮ ವಿಧಾನಸಭಾ ಅಭಿವೃದ್ಧಿ ಮಾಡೋದ್ರಾಗೆ ಹೋಗ್ತಾರೆ. ಪುಣ್ಯಾತ್ಮ ಶಿಕಾರಿಪುರ ಜಿಲ್ಲಾ ಕೇಂದ್ರ ಮಾಡೋದ್ದ, ಅದು ಇನ್ನೊಂದು ಸ್ವಲ್ಪ ಸೈಡ್ ಬಿಟ್ಟಿದ್ರೆ ಬೆಂಗಳೂರು ರಾಜಧಾನಿ ಶಿಕಾರಿಪುರ. ಅಂದರೆ ಈ ಮೀನ್ ಮೈಂಡೆಡ್ಡು ಈ ದೇಶದ ದುರಂತ. ಅಂದ್ರೆ ನಾನು ರೈಲ್ವೆ ಮಂತ್ರಿ ಇದ್ದೆ, ಅಲ್ಲಿಯೂ ನಿತೀಶ್ ಕುಮಾರ್ ಹಿಂಗೆ ಪ್ರತಿಯೊಂದು ಹಣ ಒಯ್ದು ಬಿಹಾರಕ್ಕೆ ಹಾಕೋದು. ಮಮತಾ ಬ್ಯಾನರ್ಜಿ ರೈಲ್ವೆ ಮಂತ್ರಿದು, ಆಕೆ ಏನೂ ಕೆಲಸ ಇಲ್ಲ, ಬರೀ ಒಯ್ದು ಪಶ್ಚಿಮ ಬಂಗಾಳಕ್ಕೆ ಹಾಕೋದು. ಏನಾರು ಕೆಲಸ ಕರ್ನಾಟಕ ಚಲೋ ಮಾಡಿದಂತ ಜಾರ್ಜ್ ಫರ್ನಾಂಡಿಸ್. ಈ ಕೊಂಕಣ್ ರೈಲ್ವೆ ಏನಾಯ್ತಲ್ಲ, ಪಾಪ ಜಾರ್ಜ್ ಫರ್ನಾಂಡಿಸ್ ಒಬ್ಬ ನಮ್ಮ ದೇಶದಲ್ಲಿ ಒಬ್ಬ ಒಳ್ಳೆಯ ವಾಜಪೇಯಿ ಕಾಲದಲ್ಲಿ ನಾನು ನೋಡಿದ್ದು ಜಾರ್ಜ್ ಫರ್ನಾಂಡಿಸ್ರನ್ನ.
ಬಹುಶಃ ಭಾರತ ಸರ್ಕಾರದಲ್ಲಿ ಗೇಟ್ ಇಲ್ಲಾರ ಮನೆ ಯಾರ್ದಾದ್ರು ಈ ದೇಶನಾಗಿದ್ದರೆ ಬೇಕಾದ ಅವ್ರ ಬೆಡ್ರೂಮಿಗೆ ಹೋಗುವಂಥ ಅವಕಾಶ ಕೊಟ್ಟವ್ರು ಈ ದೇಶನಾಗ ಇಬ್ಬರು, ಒಂದು ಜಾರ್ಜ್ ಫರ್ನಾಂಡಿಸು, ಒಂದು ನಿತಿನ್ ಗಡ್ಕರಿ. ಇವತ್ತು ನಿತಿನ್ ಗಡ್ಕರಿ ಅವ್ರ ಮನೆಗೆ ಹೋದ್ರೆ ನಿಮ್ಗೆ ಸೀದಾ ಅವನು ಚೇಂಬರ್ಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಉಳ್ಕಿದವ್ರು ಅಪಾಯಿಂಟ್ಮೆಂಟೇ ಸಿಗೋದಿಲ್ಲ ಕೇಂದ್ರದಾಗ. ಇಂಥ ಒಳ್ಳೆಯವ್ರು ಅದಾರ, ಆದ್ರೆ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡೋದಿಲ್ಲ. ಪಾಪ ಜಾರ್ಜ್ ಫರ್ನಾಂಡಿಸ್ ಅಷ್ಟು ಒಳ್ಳೆಯ ಮನುಷ್ಯ, ಡಿಫೆನ್ಸ್ ಮಿನಿಸ್ಟ್ರ್ ಇದ್ದರು. ನಾವು ಹೋಗಿದ್ದೆ ಒಂದು ರೈಲ್ವೆ ಪ್ರಾಜೆಕ್ಟ್, ನಿತೀಶ್ ಕುಮಾರ್ ರೈಲ್ವೆ ಮಂತ್ರಿ ಇದ್ದರು, ಏನೋ ಮಂತ್ರಿ ಆಗಿದ್ದಿಲ್ಲ. ಅವ್ರ ನಾಯಿ ಅವ್ರ ಮಗಳು ಕೂತಿತ್ತು, ಜಾರ್ಜ್ ಫರ್ನಾಂಡಿಸು, ಬುಕ್ಕ ಓದ್ಕೋತ ಕೂತಿದ್ರು. ನಾ ಬಿಜಾಪುರದ ಹೇಳಿದೆ, ಅವ್ರಿಗೆ ಪೂರ್ತಿ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ರು. ಅಂಥ ವ್ಯಕ್ತಿ ಮೇಲೆ ಅಂಥ ಪ್ರಾಮಾಣಿಕಿದ್ದು ಒಬ್ಬ ಡಿಫೆನ್ಸ್ ಮಿನಿಸ್ಟ್ರ್ ಮ್ಯಾಗ ಆ ಸೈನಿಕರ ಶವಪೇಟೆ ಒಳಗೆ ಕಮಿಷನ್ ತಿಂದಾರ ಅಂತ ಹೇಳಿದ್ರಲ್ಲ, ಇದಕ್ಕಿಂತ ಆರೋಪ ಮಾಡೋ ಅಂತ ಈ ದೇಶನಾಗ ಒಳ್ಳೆಯವ್ರ ಕಾಲಿಲ್ಲ. ಇವತ್ತು ನಿತಿನ್ ಗಡ್ಕರಿ ಫ್ರೀ ಹ್ಯಾಂಡ್ ಕೊಡ್ರಿ ನೋಡೋಣ. ಈ ದೇಶದಲ್ಲಿ ಒಂದು ಹೊಸ ಇಷ್ಟೆಲ್ಲ ರೋಡ್ಸ್ ಆಗ್ಯಾವಲ್ಲ ಇಲ್ಲಿ ದೇಶನಾಗ. ವಾಜಪೇಯಿ ಅವ್ರು ಹಿಡಿದ್ರು ಇಲ್ಲಿ ತನಕ ಏನು ರೋಡ್ ಆಗ್ಯಾವಲ್ಲ. ವಾಜಪೇಯಿ ಅವ್ರ ಕಾಲದಾಗ ನಿತಿನ್ ಗಡ್ಕರಿ ಅವರು ಮಹಾರಾಷ್ಟ್ರದ PWD ಮಿನಿಸ್ಟ್ರ್ ಇದ್ದರು. ಅವಾಗ ಅವ್ರು ಮುಖ್ಯಮಂತ್ರಿ ಸಡಕ್ ಯೋಜನಾ ತೊಗೊಂಡು ಬಂದಿದ್ದರು. ಅದೇ ಮಾಡಲನ್ನು ವಾಜಪೇಯಿ ಅವರು ಪ್ರಧಾನಮಂತ್ರಿ ಸಡಕ್ ಯೋಜನಾ ತಂದರು. ಈ 4 ಲೈನ್ ಗೋಲ್ಡನ್ ಕ್ವಾರ್ಟರ್ ಲೈನ್ ಇವೆಲ್ಲ ಆಗ್ಯಾವಲ್ಲ. ನಮ್ಮ ಈ ಕೋಲ್ಹಾಪುರ ನಾವು ನೋಡ್ತೀವಲ್ಲ, ಇವೆಲ್ಲ ವಾಜಪೇಯಿ ಕಾಲದಲ್ಲಿ ಗಡ್ಕರಿಯವರ ಕನಸಿನ ರಸ್ತೆಗಳು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ತಾವು BJPಗೆ ಮತ್ತೆ ವಾಪಸ್ ಹೋಗೋ ಬಗ್ಗೆ ಒಂದಷ್ಟು ಚರ್ಚೆಗಳು ಶುರುವಾಗಿದೆ ಸರ್. ಏನಾದರೂ ಆ ಥರದ ಒಂದಷ್ಟು ಈಗ BJP MLA ಬ್ಯಾನ್ ಹತ್ತಾರೆ. ನಾನು ನಿನ್ನೆ ಒಂದು 4-5 MLA ಬಂದಿದ್ರು ನಾನು ಬಲ್ಲಿ, ನೀವು ಬರೀಬೇಕಂತೇಳಿ. ನಾ ಹೇಳಿದೆ, ನಾನು ವಿರೋಧ ಪಕ್ಷ ನಾಯಕ ಮಾಡಬೇಕು, ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಿದ್ರೆ ಬರ್ತೀನಿ, ಇಲ್ಕಂತ ಬರ್ದಿಲ್ಲ ಅಂತೇಳಿ. ಸುಮ್ಮನೆ ಅಲ್ಲಿ ಪುಕ್ಷಟ್ ಹೋಗಿ ನಾವು ವಿಜೇಂದ್ರ ಜಿ ಅವರ ಮುಂದೆ ಕೈ ಕೊಟ್ಕೊಂಡು ಎಲ್ಲ ಹಾಕ್ತೀವಿ ನಾವು. ಉತ್ತರ ಕನ್ನಡದ ನಮ್ಮ ಕೈಗೆ ಒಂದು 5 ವರ್ಷ ಕೊಡಲಿ ಕರ್ನಾಟಕ ಸರ್ಕಾರ. ಯಾರು ಹಾರಾಡ್ತಾರಲ್ಲ, ಅವರು ಜಿಗಿದಾಡ್ತಾರಲ್ಲ, ನಮ್ಮ ಗಣಪತಿ ಮೆಕ್ಕಲ್ಲಿ ಹೋಗ್ಯಾರ, ಇವ್ರನ್ನ ಎಲ್ಲಿ ಕಳಿಸ್ತೀವಿ. ಈಗ ಆಲ್ಮಟ್ಟಿ 5 ವರ್ಷ ಕಂಪ್ಲೀಟ್ ಮಾಡ್ತೇನೆ. ನಾ ರೊಕ್ಕ ತಿಲ್ಲಿಲ್ಲ ತಿಳ್ಕೊರಿ, ತಾನೇ ಅಭಿವೃದ್ಧಿ ಆಗ್ತದೆ ಕರ್ನಾಟಕ. ನಾನೇ ನೋಡು 10,000 ರೂಪಾಯಿ ಪೊಲೀಸ್ ಟ್ರಾನ್ಸ್ಫರ್ ರೊಕ್ಕ ತಿಂದ್ರೆ ಕರ್ನಾಟಕ ಉತ್ತರ ಕನ್ನಡ ಅಭಿವೃದ್ಧಿ ಹೆಂಗೆ ಆಗ್ತದೆ? ನಿಮಗೊಂದು ಇತಿಮಿತಿ ಇರಬೇಕು. ಮುಖ್ಯಮಂತ್ರಿಗಳು ಆದವ್ರಿಗೆ ಅಲ್ಲಿ ಒಂದು ಕಲ್ಪನೆ ಇರಬೇಕು, ಅವನು ವಿಷನ್ ಇರಬೇಕು. ಬೀದರ್ನಿಂದ ಚಾಮರಾಜನಗರವರೆಗೆ, ಕೋಲಾರನಿಂದ ಕೊಡಗಿನ ವಿರಾಜಪೇಟೆವರೆಗೆ ನಾನು ಮುಖ್ಯಮಂತ್ರಿ ತಿಳ್ಕೊಬೇಕು. ಇವು ಮುಖ್ಯಮಂತ್ರಿ ಆಗ್ತಾವೆ, ತಮ್ಮ ವಿಧಾನಸಭಾ ಅಭಿವೃದ್ಧಿ ಮಾಡೋದ್ರಾಗೆ ಹೋಗ್ತಾರೆ. ಪುಣ್ಯಾತ್ಮ ಶಿಕಾರಿಪುರ ಜಿಲ್ಲಾ ಕೇಂದ್ರ ಮಾಡಿದ್ದ, ಅದು ಇನ್ನೊಂದು ಸ್ವಲ್ಪ ಸೈಡ್ ಬಿಟ್ಟಿದ್ರೆ ಬೆಂಗಳೂರು ರಾಜಧಾನಿ ಶಿಕಾರಿಪುರ. ಅಂದರೆ ಈ ಮೀನ್ ಮೈಂಡೆಡ್ಡು ಈ ದೇಶದ ದುರಂತ. ಅಂದ್ರೆ ನಾನು ರೈಲ್ವೆ ಮಂತ್ರಿ ಇದ್ದೆ, ಅಲ್ಲೂ ನಿತೀಶ್ ಕುಮಾರ್ ಹಿಂಗೆ ಪ್ರತಿಯೊಂದು ಹಣ ಒಯ್ದು ಬಿಹಾರಕ್ಕೆ ಹಾಕೋದು. ಮಮತಾ ಬ್ಯಾನರ್ಜಿ ರೈಲ್ವೆ ಮಂತ್ರಿದು, ಆಕೆ ಏನೂ ಕೆಲಸ ಇಲ್ಲ, ಬರೀ ಒಯ್ದು ಪಶ್ಚಿಮ ಬಂಗಾಳಕ್ಕೆ ಹಾಕೋದು. ಏನಾರು ಕೆಲಸ ಕರ್ನಾಟಕದ ಚಲೋ ಮಾಡಿದಂತ ಜಾರ್ಜ್ ಫರ್ನಾಂಡಿಸ್. ಈ ಕೊಂಕಣ್ ರೈಲ್ವೆ ಏನಾಯ್ತಲ್ಲ, ಪಾಪ ಜಾರ್ಜ್ ಫರ್ನಾಂಡಿಸ್ ಒಬ್ಬ ನಮ್ಮ ದೇಶದಲ್ಲಿ ಒಬ್ಬ ಒಳ್ಳೆಯ ಒಂದು ವಾಜಪೇಯಿ ಕಾಲದಲ್ಲಿ ನಾನು ನೋಡಿದ್ದು ಜಾರ್ಜ್ ಫರ್ನಾಂಡಿಸ್ರನ್ನ. ಬಹುಶಃ ಭಾರತ ಸರ್ಕಾರದಲ್ಲಿ ಗೇಟ್ ಇಲ್ಲಾರ ಮನೆ ಯಾರ್ದಾದ್ರು ಈ ದೇಶನಾಗಿದ್ದರೆ ಬೇಕಾದ ಅವ್ರ ಬೆಡ್ರೂಮಿಗೆ ಹೋಗುವಂಥ ಅವಕಾಶ ಕೊಟ್ಟವ್ರು ಈ ದೇಶನಾಗ ಇಬ್ಬರು, ಒಂದು ಜಾರ್ಜ್ ಫರ್ನಾಂಡಿಸು, ಒಂದು ನಿತಿನ್ ಗಡ್ಕರಿ. ಇವತ್ತು ನಿತಿನ್ ಗಡ್ಕರಿ ಅವ್ರ ಮನೆಗೆ ಹೋದ್ರೆ ನಿಮ್ಗೆ ಸೀದಾ ಅವನು ಚೇಂಬರ್ಗೆ ಹೋಗ್ಲಿಕ್ಕೆ ಅವಕಾಶ ಇದೆ. ಉಳ್ಕಿದವ್ರು ಅಪಾಯಿಂಟ್ಮೆಂಟೇ ಸಿಗೋದಿಲ್ಲ ಕೇಂದ್ರದಾಗ. ಇಂಥ ಒಳ್ಳೆಯವ್ರು ಅದಾರ, ಆದ್ರೆ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡೋದಿಲ್ಲ. ಪಾಪ ಜಾರ್ಜ್ ಫರ್ನಾಂಡಿಸ್ ಅಷ್ಟು ಒಳ್ಳೆಯ ಮನುಷ್ಯ, ಡಿಫೆನ್ಸ್ ಮಿನಿಸ್ಟ್ರ್ ಇದ್ದರು. ನಾವು ಹೋಗಿದ್ದೆ ಒಂದು ರೈಲ್ವೆ ಪ್ರಾಜೆಕ್ಟ್, ನಿತೀಶ್ ಕುಮಾರ್ ರೈಲ್ವೆ ಮಂತ್ರಿ ಇದ್ದರು, ಏನೋ ಮಂತ್ರಿ ಆಗಿದ್ದಿಲ್ಲ. ಅವ್ರ ನಾಯಿ ಅವ್ರ ಮಗಳು ಕೂತಿತ್ತು, ಜಾರ್ಜ್ ಫರ್ನಾಂಡಿಸು, ಬುಕ್ಕ ಓದ್ಕೋತ ಕೂತಿದ್ರು. ನಾ ಬಿಜಾಪುರದ ಹೇಳಿದೆ, ಅವ್ರಿಗೆ ಪೂರ್ತಿ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ರು. ಅಂಥ ವ್ಯಕ್ತಿ ಮೇಲೆ ಅಂಥ ಪ್ರಾಮಾಣಿಕಿದ್ದು ಒಬ್ಬ ಡಿಫೆನ್ಸ್ ಮಿನಿಸ್ಟ್ರ್ ಮ್ಯಾಗ ಆ ಸೈನಿಕರ ಶವಪೇಟೆ ಒಳಗೆ ಕಮಿಷನ್ ತಿಂದಾರ ಅಂತ ಹೇಳಿದ್ರಲ್ಲ, ಇದಕ್ಕಿಂತ ಆರೋಪ ಮಾಡೋ ಅಂತ ಈ ದೇಶನಾಗ ಒಳ್ಳೆಯವ್ರ ಕಾಲಿಲ್ಲ. ಇವತ್ತು ನಿತಿನ್ ಗಡ್ಕರಿ ಫ್ರೀ ಹ್ಯಾಂಡ್ ಕೊಡ್ರಿ ನೋಡೋಣ. ಈ ದೇಶದಲ್ಲಿ ಒಂದು ಹೊಸ ಇಷ್ಟೆಲ್ಲ ರೋಡ್ಸ್ ಆಗ್ಯಾವಲ್ಲ ಇಲ್ಲಿ ದೇಶನಾಗ. ವಾಜಪೇಯಿ ಅವ್ರು ಹಿಡಿದ್ರು ಇಲ್ಲಿ ತನಕ ಏನು ರೋಡ್ ಆಗ್ಯಾವಲ್ಲ. ವಾಜಪೇಯಿ ಅವ್ರ ಕಾಲದಾಗ ನಿತಿನ್ ಗಡ್ಕರಿ ಅವರು ಮಹಾರಾಷ್ಟ್ರದ PWD ಮಿನಿಸ್ಟ್ರ್ ಇದ್ದರು. ಅವಾಗ ಅವ್ರು ಮುಖ್ಯಮಂತ್ರಿ ಸಡಕ್ ಯೋಜನಾ ತೊಗೊಂಡು ಬಂದಿದ್ದರು. ಅದೇ ಮಾಡಲನ್ನು ವಾಜಪೇಯಿ ಅವರು ಪ್ರಧಾನಮಂತ್ರಿ ಸಡಕ್ ಯೋಜನಾ ತಂದರು. ಈ 4 ಲೈನ್ ಗೋಲ್ಡನ್ ಕ್ವಾರ್ಟರ್ ಲೈನ್ ಇವೆಲ್ಲ ಆಗ್ಯಾವಲ್ಲ. ನಮ್ಮ ಈ ಕೋಲ್ಹಾಪುರ ನಾವು ನೋಡ್ತೀವಲ್ಲ, ಇವೆಲ್ಲ ವಾಜಪೇಯಿ ಕಾಲದಲ್ಲಿ ಗಡ್ಕರಿಯವರ ಕನಸಿನ ರಸ್ತೆಗಳು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.